ಹಲೋ ನಮಸ್ತೆ ಎಲ್ರಿಗೂ ವರಮಹಾಲಕ್ಷ್ಮಿ ವ್ರತದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಆ ತಾಯಿ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಅಂತೇಳಿ ಕೇಳ್ಕೊಳ್ತೀನಿ. ಹಣ ಸಂಪತ್ತಿಗಿಂತ ಸುಖ, ಶಾಂತಿ, ನೆಮ್ಮದಿ ಜೀವನದಲ್ಲಿ ತುಂಬ ಮುಖ್ಯ ಅಂತ ನಾನು ನಂಬ್ತೀನಿ. ಆ ರೀತಿಲಿ ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಅಂತೇಳಿ ಕೇಳ್ಕೊಳ್ತೀನಿ. ಹಬ್ಬಕ್ಕಂತ ಹೇಳಿ ನಾನು ತುಂಬ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ದೀನಿ. ನಾರ್ಮಲ್ ಡೇಸ್ನಲ್ಲಿ ಹೀಗೆಲ್ಲ ಹೊರಗಡೆ ಹಾಕಲಿಕ್ಕೆ ಆಗೋದಿಲ್ಲ ರಂಗೋಲಿ ಎಲ್ಲ, ಬಟ್ ಇವತ್ತು ಎದ್ದು ಹೊರಗಡೆ ರಂಗೋಲಿ ಹಾಕಿದ್ದೀನಿ. ಹಾಗೆ ಮೊದಲಿಗೆ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟೆ ನಾನು. ಆ ನಂತರ ಇವತ್ತು ಪುಳಿಯೋಗರೆ ಹಾಗೆಯೇ ಕಡಲೆಬೇಳೆ ಅಕ್ಕಿ ಪಾಯಸ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ನಾನು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಈಗ ನಾನು ಅಡುಗೆಗೆ ರೆಡಿ ಮಾಡುವಾಗಲೇ ನನ್ನ ಹಸ್ಬೆಂಡ್ ಬಂದು ಅಡುಗೆನ ಮಾಡ್ತೀನಿ ಅಂಥೇಳಿ ಅವ್ರು ಬಂದು ರೆಡಿ ಮಾಡ್ತಾ ಇದ್ದಾರೆ ಅಡುಗೆನ. ಈ ಸತಿ ಹಬ್ಬ ಯಾಕೆ ವಿಶೇಷ ಅಂತ ಅಂದರೆ, ನಮ್ಮ ಮನೇಲಿ ಈ ಸತಿ ಹಬ್ಬಕ್ಕೆ ಅಡುಗೆ ಎಲ್ಲ ಮಾಡಿದ್ದು ನನ್ನ ಹಸ್ಬೆಂಡು. ಅದಕ್ಕೆ ಈ ಸತಿ ಹಬ್ಬ ನಮಗೆ ತುಂಬ ಸ್ಪೆಷಲು. ನಾನು ಪೂಜೆಗೆ ಹಾಗೆ ಅಡುಗೆಗೆಲ್ಲ ಒಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಅವರೇ ಬಂದು ಮಾಡ್ತೀನಿ ಅಂಥೇಳಿ ಅಡುಗೆ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಅವರೇ ಈ ಸತಿ ಪುಳಿಯೋಗರೆ ಪಾಯಸ ಎಲ್ಲ ರೆಡಿ ಮಾಡಿದ್ದು ಅವರೇ. ನಾನಿಲ್ಲಿ ಪೂಜೆಗಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಎಲ್ಲ ಪೂಜೆ ಐಟಮ್ಸ್ ಎಲ್ಲ ವಾಶ್ ಮಾಡಿ ಅದನ್ನೆಲ್ಲ ಈಗ ಚೆನ್ನಾಗಿ ಒರೆಸಿ ಇಡ್ತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಇಲ್ಲಿ ಪುಳಿಯೋಗರೆನೂ ರೆಡಿ ಮಾಡಿದ್ದಾರೆ, ಹಾಗೆ ಇಲ್ಲಿ ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡು ಆನಂತರ ಸ್ಮ್ಯಾಶ್ ಮಾಡಿ ಅದಕ್ಕೆ ಬೆಲ್ಲ ಹಾಗೆಯೇ ಹಾಲು ಎಲ್ಲ ಹಾಕಿ ಈಗ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಸ್ತಾ ಇದ್ದಾರೆ. ಹಾಗೆ ನಾನು ಅಷ್ಟರೊಳಗೆ ಪೂಜೆ ಎಲ್ಲ ಮುಗಿಸಿದ್ದೆ. ನಮ್ಮದು ತುಂಬ ಸಿಂಪಲ್ಲಾಗಿ ಮಾಡುವಂಥ ಪೂಜೆ. ನಾನು ಯಾವಾಗಲೂ ಹೇಳ್ತೀನಿ, ತುಂಬ ಆಡಂಬರವಾಗಿ ಎಲ್ಲ ಮಾಡೋದಿಲ್ಲ ನಾವು ಪೂಜೆನ, ತುಂಬ ಸಿಂಪಲ್ಲಾಗಿ ಮುಗಿಸ್ತೀವಿ. ಬೆಳಗ್ಗೆ ನಾನು 5 ಗಂಟೆಗೆ ಎದ್ದಿದ್ದೆ. ಮನೆ ಕೆಲಸ ಎಲ್ಲ ಮುಗಿಸಿ ಹಾಗೆಯೇ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇದೆಲ್ಲ ಮಾಡುವಾಗ ನಮಗೆ 7:30 ಆಯಿತು. ಎಕ್ಸಾಕ್ಟ್ 7:30ಗೆ ನಮ್ಮ ಪೂಜೆ ಎಲ್ಲ ಮುಗಿಯಿತು. ನೋಡಿ, ನನ್ನ ಹಸ್ಬೆಂಡಿಗ ಅಡುಗೆನೂ ರೆಡಿ ಮಾಡಿ ತಂದು ಕೊಟ್ಟಿದ್ದಾರೆ. ನಾನು ಅದನ್ನೆಲ್ಲ ಎಡೆ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ. ನೋಡಿ, ಈ ರೀತಿಯಲ್ಲಿ ನಾವು ಪೂಜೆ ಮಾಡಿದ್ವಿ. ಇಲ್ಲಿ ಹೂವೆಲ್ಲ ಸಿಕ್ಕೋದು ತುಂಬ ಕಡಿಮೆ. ಹಾಗೆ ಈಗ ಮಳೆಗಾಲ ಇರೋದ್ರಿಂದನೂ ಹೂವೆಲ್ಲ ಸಿಗೋದಿಲ್ಲ. ಅದಕ್ಕೆ ಸಿಂಪಲ್ಲಾಗಿ ಈ ರೀತಿಯೇ ಪೂಜೆ ಮಾಡಿದ್ವಿ. ಹಾಗೆ ನನಗೆ ನಿನ್ನೆ ಎಲ್ಲ ಹೊರಗಡೆ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತರಲಿಕ್ಕೆ ಆಗಿರಲಿಲ್ಲ. ನನ್ನ ಹಸ್ಬೆಂಡಿಗೆ ಡ್ಯೂಟಿ ಇದ್ದಿದ್ದರಿಂದ ನಾವು ಮನೇಲಿ ಏನಿದೆಯೋ ಅದನ್ನೇ ಎಲ್ಲ ಹಾಕಿ ಮಾಡಿರೋ ಅಂಥದ್ದು. ನೋಡಿ ಹೇಗೆ ಕಾಣ್ತಾ ಇದೆ ಅಂಥೇಳಿ. ತುಂಬ ಸಿಂಪಲ್ಲಾಗಿ ಈ ರೀತಿಯೇ ಮಾಡೋ ಅಂಥದ್ದು. ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಆಡಂಬರದ ಪೂಜೆಗಿಂತ ಮನಸ್ಸು ಶುದ್ಧ ಇಟ್ಕೊಂಡು ಪೂಜೆ ಮಾಡಬೇಕು, ಅದು ತುಂಬ ಶ್ರೇಷ್ಠ ಅಂಥೇಳಿ ಅದನ್ನೇ ಬಿಲೀವ್ ಮಾಡ್ತೀವಿ. ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿಗೂ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಕೊಟ್ವಿ. ಹಾಗೆ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಕಂದ ಹೋಗಿ ಕೊಟ್ಟು ಬಂದ. ನಾನು ಮನೆಯದೆಲ್ಲ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಕ್ಲೀನ್ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಡ್ತಾ ಇದ್ದೀವಿ. ಟೈಮು 8:15 ಆಗಿದೆ. ಅಷ್ಟರೊಳಗೆ ನಮ್ಮ ಪೂಜೆ ಎಲ್ಲ ಮುಗಿಸಿ ಎಲ್ಲ ರೆಡಿ ಇದ್ದಾರೆ. ಈಗ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ನನ್ನ ಇಬ್ಬರು ಮಕ್ಕಳು ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ರೆಡಿಯಾಗಿದ್ದಾರೆ. ನೋಡಿ ಹೇಗೆ ಕಾಣ್ತಾ ಇದ್ದಾರೆ ಅಂಥೇಳಿ. ಫೋಟೋಗೆ ನಿಂತ್ಕೊಳೋದು ಇವ್ರ ದೊಡ್ಡ ಕೆಲಸ ಅಂದರೆ ಅದೇ. ಯಾಕಂತಂದರೆ ಫೋಟೋಗೆ ನಿಂತ್ಕೊಳ್ಳಿ ಅಂತಂದರೆ ನಿಂತ್ಕೊಳೋದೇ ಇಲ್ಲ. ಈಗ 1-2 ಫೋಟೋಸ್ನೆಲ್ಲ ತೊಗೊಂಡು ನಾವು ಆಮೇಲೆ ಹೊರಟ್ವಿ. ಇವತ್ತು ಸಿಕ್ಕಾಪಟ್ಟೆ ಮಳೆ ಇದೆ ಇಲ್ಲಿ. ಇವತ್ತು ಬೆಳಗ್ಗೆಯಿಂದನೂ ತುಂಬ ಮಳೆ ಬರ್ತಾನೆ ಇತ್ತು. ಇದು ಒಳ್ಳೆ ಮುನ್ಸೂಚನೆ ಅಂತ ಅನಿಸುತ್ತೆ ಅಲ್ವಾ? ಹಬ್ಬ ದಿನ ಮಳೆ ಬರ್ತಾ ಇದೆ. ಬಟ್ ಇಂಡಿಯಾದಲ್ಲೆಲ್ಲ ಆದರೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಯಾಕಂತ ಅಂದರೆ ಹಬ್ಬ ಅಂದರೆ ಎಲ್ಲ ಬರೋರು ಹೋಗೋರೆಲ್ಲ ಇರ್ತಾರೆ, ಅದಕ್ಕೋಸ್ಕರ. ಬಟ್ ಇಲ್ಲಿ ನಮಗೆ ಯಾರೂ ಬರೋ ಅಂಥದ್ದೆಲ್ಲ ಏನೂ ಇರೋದಿಲ್ಲ. ಮನೇಲೇ ಸಿಂಪಲ್ಲಾಗಿ ಹಬ್ಬ ಮಾಡಿಕೊಂಡು ನಾವೀಗ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಡ್ತಾ ಇದ್ದೀವಿ. ಈಗ ಕೆಲವೊಬ್ಬರು ಇಲ್ಲಿ ತುಂಬ ಗ್ರ್ಯಾಂಡಾಗೂ ಕೂಡ ಹಬ್ಬಗಳನ್ನೆಲ್ಲ ಮಾಡ್ತಾರೆ. ಬಟ್ ನಾವು ಸಿಂಪಲ್ಲಾಗಿ ಈ ರೀತಿಯೇ ಮಾಡುವಂಥದ್ದು. ಒಂದು 5 ಇಯರ್ಸ್ ಬಿಫೋರು ನನ್ನ ಫ್ರೆಂಡ್ ಇದ್ದರು ಹುಬ್ಬಳ್ಳಿಯವರು. ಅವ್ರು ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡಿ ಇನ್ವೈಟ್ ಮಾಡೋರು. ಬಟ್ ಈಗ ಅವ್ರು ಇಲ್ಲಿಲ್ಲ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗ್ದೇನೂ ಕೂಡ. ಇವತ್ತು ಮಗನಿಗೂ ರಜೆ ಇದೆ, ಹಾಗೆ ನನ್ನ ಹಸ್ಬೆಂಡಿಗೂ ರಜೆ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನೋಡಿ ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ಹೇಳಿ. ಇಂಡಿಯಾದಲ್ಲಿ ಮಳೆ ಬರ್ತಾ ಇದೆಯಾ ಹೇಗೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಂತೂ ತುಂಬ ಮಳೆ ಬರ್ತಾ ಇದೆ. ಹಾಗೆ ವೆದರು ಕೂಡ ತುಂಬ ಚೆನ್ನಾಗಿದೆ. ಮತ್ತು ನೀವೆಲ್ಲ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ, ಹಾಗೆ ಎಲ್ಲರೂ ಏನೆಲ್ಲ ಸ್ವೀಟ್ಗಳನ್ನು ಮಾಡಿದ್ರಿ, ಹಾಗೆ ಏನೆಲ್ಲ ಅಡುಗೆಗಳನ್ನು ಮಾಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾವು ಸಿಂಪಲ್ಲಾಗಿ ಪುಳಿಯೋಗರೆ ಹಾಗೆಯೇ ಕಡಲೆಬೇಳೆ ಪಾಯಸ ಮಾಡಿ ಅದನ್ನೆಲ್ಲ ಎಡೆ ಮಾಡಿ ಪೂಜೆ ಎಲ್ಲ ಮುಗಿಸಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನಗೂ ಹಬ್ಬ ಎಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ ತುಂಬ ಇಷ್ಟ. ಬಟ್ ಇಲ್ಲಿ ನಮಗೆ ಮಾಡಲಿಕ್ಕಾಗಲ್ಲ ಆ ರೀತಿಯೆಲ್ಲ. ನೋಡೋಣ ಇಂಡಿಯಾ ಬಂದಮೇಲೆ ಆ ರೀತಿಲೆಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಕ್ಕಾಗತ್ತಾ ಅಂತ ಹೇಳಿ. ನೋಡಿ, ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ, 1-2 ಫೋಟೋಸು ಹಾಗೆ ವಿಡಿಯೋಸ್ ತೊಗೊಳ್ತಾ ಇದ್ದೆ.
ನಾನು ನಮ್ಮ ಅಮ್ಮನ ಮನೇಲಿದ್ದಾಗ ತುಂಬ ಗ್ರ್ಯಾಂಡಾಗಿ 1 ಇಯರು ಲಕ್ಷ್ಮೀ ಪೂಜೆನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಆ ನಂತರ ಮದುವೆಯಾಗಿ ಈ ಕಡೆ ಬಂದಮೇಲೆ ನಮಗೆ ಗ್ರ್ಯಾಂಡಾಗಿ ಹಬ್ಬ ಸೆಲೆಬ್ರೇಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಬಟ್ ವಿಶ್ ಮಾಡ್ತಾ ಇದ್ದೀನಿ, ಯಾವಾಗ ಈ ರೀತಿಯಲ್ಲಿ ಎಲ್ಲ ಮಾಡೋ ಥರ ಹಬ್ಬಗಳನ್ನು ಗ್ರ್ಯಾಂಡಾಗಿ ಮಾಡೋ ಥರ ಯಾವಾಗ ಆಗುತ್ತೆ ಅಂಥೇಳಿ. ನನಗೆ ಅದರಲ್ಲೂ ಈ ಲಕ್ಷ್ಮೀ ಪೂಜೆ ಅಂತಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ ಬರುತ್ತಲ್ಲ, ಆವಾಗ ಲಕ್ಷ್ಮಿನೆಲ್ಲ ಅಲಂಕಾರ ಮಾಡಿ ಕೂರಿಸಿ ಪೂಜೆಯನ್ನು ಮಾಡ್ತಾರೆ. ಈ ಒಂದು ಹಬ್ಬದಲ್ಲೆಲ್ಲ ಲಕ್ಷ್ಮಿನ ಕೂರಿಸಲ್ಲ. ನನ್ನ ಹಸ್ಬೆಂಡ್ ಮನೇಲಾಯಿತು, ನಮ್ಮ ಮನೇಲಾಯಿತು, ಮನೇಲಿ ಸಣ್ಣದಾಗಿ ಪೂಜೆ ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋದು ಅಷ್ಟೇ. ಈಗ ನೋಡಿ ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ, ನಮಗಿಲ್ಲಿ ಸಲಾಲದಲ್ಲಿ ಕೃಷ್ಣ ಟೆಂಪಲ್ ಹಾಗೆಯೇ ಶಿವ ಟೆಂಪಲ್ 2 ಟೆಂಪಲ್ಗಳು ಸಿಗುತ್ತೆ. ನಾವಿವತ್ತು ಶಿವ ಟೆಂಪಲಿಗೆ ಹೋಗ್ತಾ ಇದ್ವಿ. ನೋಡಿ ಇಲ್ಲಿ ಹೋಗಬೇಕು ಅಂತ ಅಂದರೆ ಈ ರೀತಿಲಿದೆ ಇಲ್ಲೆಲ್ಲ. ಇಲ್ಲಿ ಪೋರ್ಟು ತುಂಬ ಹತ್ತಿರ ಇರೋದ್ರಿಂದ ನೋಡಿ ಈ ರೀತಿಯಾದ ಟ್ರಕ್ಗಳು ಹಾಗೆ ಕಂಟೈನರ್ಗಳು ಸಿಕ್ಕಾಪಟ್ಟೆ ಇರುತ್ತೆ. ಇಲ್ಲಿ ಈ ರಸ್ತೆನೂ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ಸಿಕ್ಕಾಪಟ್ಟೆ ಎಲ್ಲ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ, ಎಲ್ಲ ಹೆವಿ ವೆಹಿಕಲ್ಸೇ ಇರುತ್ತೆ. ಯಾರಾದರೂ ಇಲ್ಲಿರೋರು ಈ ಒಂದು ಶಿವ ಟೆಂಪಲಿಗೆ ಹೋಗಬೇಕು ಅಂತ ಅಂದರೆ 18 ರೋಡಲ್ಲಿ ಬಂದು ನೆಕ್ಸ್ಟ್ ಈ ಕಡೆ ರೈಟ್ ತೊಗೊಂಡ್ರೆ ಆಗುತ್ತೆ. ಈ ರೀತಿ ನೇರವಾಗಿ ಹೋಗ್ಬೋದು. ಇದನ್ನು ಶನಾಯ ಅಂಥೇಳಿ ಕರೀತಾರೆ. ಇಲ್ಲೆಲ್ಲ ಫುಲ್ಲು ವೆಹಿಕಲ್ಸಿಗೆ ಸಂಬಂಧಪಟ್ಟಂಗೆ ಶಾಪ್ಗಳು ಹಾಗೆಯೇ ಗ್ಯಾರೇಜ್ಗಳು ಎಲ್ಲ ಇರೋ ಅಂಥದ್ದು. ನೋಡಿ ಎಷ್ಟೆಲ್ಲ ಟ್ರಕ್ಗಳಿದೆ ಅಂಥೇಳಿ. ಹಾಗೆ ಇದು ತುಂಬ ನಿಯರ್ ಬೈ ಇರೋದ್ರಿಂದ ಪೋರ್ಟಿಗೆ ಇಲ್ಲೆಲ್ಲ ಈ ರೀತಿ ಇರುತ್ತೆ. ಹಾಗೆ ಅವರಿಗೆಲ್ಲ ಅಕಾಮಡೇಷನ್ ನೋಡಿ ಎಲ್ಲ ವರ್ಕರ್ಸಿಗೂ ಈ ರೀತಿಯಲ್ಲಿ ಬಿಲ್ಡಿಂಗ್ ಎಲ್ಲ ಇರುತ್ತೆ. ಈ ರಸ್ತೆಯಲ್ಲಿ ಡ್ರೈವ್ ಮಾಡಬೇಕು ಅಂತಂದರೆ ತುಂಬ ಕೇರ್ಫುಲ್ಲಾಗಿರಬೇಕು. ಯಾಕಂತಂದರೆ ಈ ರೀತಿಯಾದ ದೊಡ್ಡ ದೊಡ್ಡ ಟ್ರಕ್ಗಳು ಹಾಗೆ ಕಂಟೈನರ್ಗಳು ತುಂಬಾ ಇರುತ್ತೆ. ಅದಕ್ಕೋಸ್ಕರ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ತಾ ಹೋಗಬೇಕು. ಹಾಗೆ ನೈಟ್ ಎಲ್ಲರೂ ಡ್ರೈವ್ ಮಾಡ್ತೀವಿ ಅಂದರೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿರಬೇಕು. ಈಗಲೂ ತುಂಬ ಮಳೆ ಬರ್ತಾ ಇದೆ, ಹಾಗೆ ಎಲ್ಲ ತುಂಬ ವೆಹಿಕಲ್ಸ್ಗಳೆಲ್ಲ ಇದ್ದಾವೆ. ನಾವು ನಿಧಾನಕ್ಕೆ ಹೋಗ್ತಾ ಇದ್ವಿ. ಯಾಕಂತಂದರೆ ತುಂಬ ಹೆದರಿಕೆ ಅಂತ ಅನಿಸುತ್ತೆ ಅಷ್ಟು ದೊಡ್ಡ ದೊಡ್ಡ ಟ್ರಕ್ಗಳನ್ನೆಲ್ಲ ನೋಡುವಾಗ. ನಾವೀಗ ದೇವಸ್ಥಾನದ ಹತ್ರ ಬಂದ್ವಿ. ಇವತ್ತು ತುಂಬ ಜನ ಇದ್ದರು. ಇವತ್ತು ಫ್ರೈಡೇ ಆಗಿರೋದ್ರಿಂದ ಹಾಗೆಯೇ ಪೂಜೆನೂ ಇರೋದ್ರಿಂದ ಹಬ್ಬನೂ ಇರೋದ್ರಿಂದ ತುಂಬ ಜನ ಇದ್ದರು. ಹಾಗಾಗಿ ನಾವು ಇಲ್ಲೇ ಪಾರ್ಕ್ ಮಾಡಿ ಹೋದ್ವಿ. ನೋಡಿ ಇದೇ ದೇವಸ್ಥಾನ. ಇದ್ರ ಒಳಗೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಅಲೋ ಇರಲ್ಲ, ಅದಕ್ಕೋಸ್ಕರ ನಾನು ಏನೂ ತೊಗೊಳ್ಲಿಲ್ಲ. ಇಲ್ಲೇ ಒಳಗಡೆ ಹೋದ್ರೆ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ಆ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಬರ್ತಾ ಇದ್ದೀವಿ. ನೋಡಿ ಇಲ್ಲಿ ಎಷ್ಟೆಲ್ಲ ವೆಹಿಕಲ್ಸ್ ಎಲ್ಲ ಇರುತ್ತೆ ಅಂತ ಹೇಳಿ. ಇಲ್ಲೂ ಒಂದು ಕೂಡ ದೊಡ್ಡ ಮಾಲ್ ಇದೆ. ನಾವಿಲ್ಲಿ ಬರೋದೆಲ್ಲ ತುಂಬ ಕಮ್ಮಿ. ನಮ್ಮ ಮನೆ ಹತ್ರನೇ ಇದೆ ಎಲ್ಲ ಮಾಲ್ಗಳೆಲ್ಲ, ಅಲ್ಲೇ ಹೋಗ್ತಾ ಇರ್ತೀವಿ. ಈಗ ನಾವು ಮನೆಗೆ ವಾಪಸ್ ಹೋಗ್ತಾ ಇದ್ವಿ. ಬಟ್ ರಾತ್ರಿನೇ ಡಿಸೈಡ್ ಮಾಡಿದ್ವಿ ಇವತ್ತು ಹೋಟ್ಲಲ್ಲಿ ತಿಂಡಿ ತಿನ್ಕೊಂಬರೋಣ ಅಂಥೇಳಿ. ಕಂದಂಗೆ ತುಂಬ ಇಷ್ಟ, ಅದಕ್ಕೋಸ್ಕರ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ಈ ಒಂದು ಫ್ಲೈಓವರ್ನ ಹತ್ತುವಾಗ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ ಆಗುಂಬೆ ಘಾಟಿ ಅಂಥೇಳಿ. ಸೇಮ್ ಅದೇ ಫೀಲ್ನೇ ಕೊಡುತ್ತೆ, ಸೇಮ್ ಆಗುಂಬೆ ಘಾಟಿ ಥರನೇ ಅನಿಸುತ್ತೆ. ಇಲ್ಲಿಂದ ನಾವೀಗ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಅನ್ನಪೂರ್ಣಕ್ಕೆ ಹೋಗೋಣ ಅಂಥೇಳಿ ಹೊರಟಿದ್ವಿ. ಅನ್ನಪೂರ್ಣದಲ್ಲಿ ತುಂಬ ಚೆನ್ನಾಗಿ ಸಿಗತ್ತೆ ಎಲ್ಲ ತಿಂಡಿ ಊಟ ಎಲ್ಲ. ನನ್ನ ಮಗನಿಗೆ ತುಂಬ ಇಷ್ಟ, ಯಾವಾಗಲೂ ಅನ್ನಪೂರ್ಣ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೋಸ್ಕರ ಅನ್ನಪೂರ್ಣಕ್ಕೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ವಿ. ಇದು ನಮ್ಮ ಮನೆಯಿಂದ ಹತ್ರನೇ ಆಗುತ್ತೆ. ಈಗ ನಾವು ದೇವಸ್ಥಾನದಿಂದ ಬಂದಿದ್ದರಿಂದ ಹಾಗೆ ಡೈರೆಕ್ಟಾಗಿ ಹೋಗೋಣ ಅಂಥೇಳಿ ಹೊರಟ್ವಿ. ನೋಡಿ ಈಗ ಕಾಣುತ್ತೆ ಅನ್ನಪೂರ್ಣ ಅಂಥೇಳಿ. ಅನ್ನಪೂರ್ಣ ಉಡುಪಿ ನಮ್ಮ ಇಂಡಿಯನ್ ಹೋಟೆಲ್ಗಳ ನೇಮೇ ಇರುತ್ತೆ. ಅನ್ನಪೂರ್ಣ ಇಲ್ಲಿರೋ ಅಂಥದ್ದು ತುಂಬ ಚೆನ್ನಾಗಿದೆ. ಹಾಗೆ ಉಡುಪಿನೂ ಇದೆ, ಹಾಗೆ ರಾಜಭೋಗ್ ಇದೆ, ಅದೆಲ್ಲ ತುಂಬ ಚೆನ್ನಾಗೇ ಇದೆ. ಆ ನಂತರ ನಾವೀಗ ತಿಂಡಿ ತಿನ್ನೋಣ ಅಂಥೇಳಿ ಅನ್ನಪೂರ್ಣ ಹೋಟ್ಲೊಳಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಕ್ಲೀನಾಗಿ, ಹಾಗೆ ನಮ್ಮ ಉಡುಪಿ ಮಂಗಳೂರು ಸ್ಟೈಲ್ ಸಿಗೋ ಅಂಥ ಎಲ್ಲ ತಿಂಡಿಗಳು ಅದೆಲ್ಲ ಸಿಗುತ್ತೆ. ಹಾಗೆಯೇ ತುಂಬ ಕ್ಲೀನಾಗೂ ಇದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಅಂದರೆ ಇಲ್ಲಿ ಹೋದಾಗ ನಾವು ಕನ್ನಡದಲ್ಲಿ ಆರ್ಡ್ರನ್ನ ಮಾಡ್ಬೋದು. ಹಾಗೆ ಎಲ್ಲರೂ ಕನ್ನಡವನ್ನು ಮಾತಾಡ್ತಾರೆ, ತುಂಬ ಚೆನ್ನಾಗಿದೆ. ಹಾಗೆ ಎಲ್ಲರೂ ಜಾಸ್ತಿ ಮಂಗಳೂರು ಉಡುಪಿ ಕಡೆಯವರೇ ಜಾಸ್ತಿ ಇರೋ ಅಂಥದ್ದು. ತುಂಬ ಖುಷಿಯಾಗತ್ತೆ ಇಲ್ಲಿ ಹೋಗೋಕ್ಕೆ, ಜಾಸ್ತಿ ನಾವು ಇಲ್ಲೇ ಹೋಗೋ ಅಂಥದ್ದು. ಹಾಗೆ ಉಡುಪಿಲೂ ಅಷ್ಟೇ ತುಂಬ ಚೆನ್ನಾಗಿ ಸಿಗುತ್ತೆ, ಅಲ್ಲೂ ಕೂಡ ಕನ್ನಡದವ್ರು ತುಂಬ ಜನ ಇದ್ದಾರೆ. ಕಂದುಗೆ ಇಲ್ಲಿ ಹೋಗಲಿಕ್ಕೆ ತುಂಬ ಇಷ್ಟ, ಅದಕ್ಕೋಸ್ಕರನೇ ಇಲ್ಲೇ ಹೋಗ್ತೀವಿ. ಈಗ ನೋಡಿ ಇಬ್ಬರು ತಿಂತಾ ಇದ್ದಾರೆ ತಿಂಡಿನ. ನನ್ನ ಕಂದಂಗೆ ಯಾವಾಗಲೂ ಪೂರಿ ಅಂದರೆ ತುಂಬ ಇಷ್ಟ, ಹಾಗೆ ಡಿಂಪುಗೆ ದೋಸೆ ಅಥವಾ ಇಡ್ಲಿ ಅಂದರೆ ತುಂಬ ಇಷ್ಟ. ಹಾಗೆ ನಾನು ಮಿನಿ ತಾಲಿ ತೊಗೊಂಡಿದ್ದೆ, ಹಾಗೆ ನನ್ನ ಹಸ್ಬೆಂಡು ಇಡ್ಲಿ ತೊಗೊಂಡಿದ್ರು, ಕಂದು ಪೂರಿ ತೊಗೊಂಡಿದ್ದ. ಹಾಗೆ ಎಲ್ಲ ತಿಂದ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವೀಗ ಕಂದಂಗೆ ಮ್ಯೂಸಿಕ್ ಕ್ಲಾಸ್ ಇತ್ತು, ಮ್ಯೂಸಿಕ್ ಕ್ಲಾಸಿಗೆ ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಮ್ಯೂಸಿಕ್ ಕ್ಲಾಸ್ ಹತ್ರ ಬಂದ್ವಿ. ಹಾಗೆ ಕಂದನ ಅಲ್ಲೇ ಡ್ರಾಪ್ ಮಾಡಿ ನಾವು ಮನೆ ಹೋಗೋಣ ಅಂಥೇಳಿ ಅಂದ್ಕೊಂಡ್ವಿ. ಯಾಕಂತಂದರೆ ಕಂದಂಗೆ 10 ಗಂಟೆಯಿಂದ 11:30 ತನಕ ಕ್ಲಾಸ್ ಇರುತ್ತೆ. ಅದಕ್ಕೋಸ್ಕರ ಮತ್ತು ಅವನಿಗೆ ಲೇಟ್ ಆಗುತ್ತೆ ಅಂಥೇಳಿ ನಾವು ಡೈರೆಕ್ಟ್ ಹೋಟೆಲಿಂದ ಡೈರೆಕ್ಟ್ ಮ್ಯೂಸಿಕ್ ಕ್ಲಾಸ್ ಹತ್ರನೇ ಹೋದ್ವಿ. ಕಂದನಲ್ಲಿ ಡ್ರಾಪ್ ಮಾಡಿ ಆ ನಂತರ ನಾವು ಮನೆಗೆ ಬಂದ್ವಿ. ಇಷ್ಟು ಆಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಸಿಂಪಲ್ ಆದ ಆಚರಣೆ. ಹಾಗೆ ನೀವೆಲ್ಲರೂ ಹೇಗೆ ಆಚರಿಸಿದ್ರಿ ಹಬ್ಬನ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಆ ತಾಯಿಯ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂಥೇಳಿ ಬೇಡ್ಕೊಳ್ತೀನಿ. ಇದು ನಮಗೆ ಶಿವ ಟೆಂಪಲಲ್ಲಿ ಕೊಟ್ಟಿದ್ದಂಥ ಪ್ರಸಾದ, ಎಲ್ರಿಗೂ ಒಳ್ಳೆಯದಾಗಲಿ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.